ಎಲ್ಲರಿಗೂ ಕೂಡ ವೆಲ್ಕಮ್ ಮಾಡ್ತಾ ಸಿನಿಮಾ ಹೇಗೆ ಸ್ಟಾರ್ಟ್ ಆಯಿತು, ಸಿನಿಮಾದ ಈಗ ನಾವು ಆಗಸ್ಟ್ 1ನೇ ತಾರೀಕು ಸಿನಿಮಾನ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಸಿನಿಮಾದ ಬಗ್ಗೆ ಒಂದಷ್ಟು ವಿಷಯಗಳನ್ನ ನಾನು ಶೇರ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಸಿನಿಮಾದ ಟ್ರೈಲರ್ ಮತ್ತೆ ಮೋಷನ್ ಪೋಸ್ಟರ್ನ ಫಸ್ಟ್ ನೀವು ನೋಡಿ ಆದ್ಮೇಲೆ ನಮ್ಮ ಸಿನಿಮಾದ ಬಗ್ಗೆ ನಾನು ಒಂದಷ್ಟು ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊತೀನಿ. ಥ್ಯಾಂಕ್ ಯು. ಟೆಕ್ನಿಕಲಿ ನಾನು ಪ್ರೂವ್ ಮಾಡ್ಕೋಬೇಕು ಅಂತ ಕಮರಟು ಚೆಕ್ ಪೋಸ್ಟ್ ಮಾಡಿದ್ದು. ಸೊ ನಾ ಅನ್ಕೊಂಡಂಗೆ ಟೆಕ್ನಿಕಲ್ ವೈಸ್ ಆ ಸಿನಿಮಾನ ಒಂದು ಮಾಡಿ ಎಲ್ಲ ಮುಗಿಸಿದ್ಮೇಲೆ ಸಿನಿಮಾ ಒಳ್ಳೆ ಅದ್ಭುತ ಯಶಸ್ಸನ್ನು ಕೂಡ ಕಾಣ್ತು. ಅದಾದ ಮೇಲೆ ಮತ್ತೆ ನಾನು ಯಾಕಂದ್ರೆ ಆ ಸಿನಿಮಾದಲ್ಲಿ ಸುಮ್ಮನೆ ಒಂದು ಲೀಡ್ ಕೊಟ್ಟಿದ್ದೆ, ನಾನು ಒಂದು ಪಾರ್ಟ್ 2 ಮಾಡೋಣ ಅಂತೇಳಿ ಒಂದಷ್ಟು ಐಡಿಯಾ ಇತ್ತು, ಬಟ್ ಅದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ಲ. ಇದಾದ್ಮೇಲೆ ನಾನು ಓಕೆ, ಬಿಕಾಸ್ ನಂದು ಸಿನಿಮಾ ಇಸ್ ಮೈ ಪ್ಯಾಷನ್, ಬಟ್ ಜೀವನಕ್ಕೆ ಅಂತೇಳಿ ನಾನು ಒಂದು ಆ್ಯಡ್ ಫಿಲಿಮ್ಸ್ ಈ ಥರದ್ದೆಲ್ಲ ನಾನು ಸಪ್ರೇಟ್ ಆಗೋದು ನಾನು ಮಾಡ್ಕೊಂಡಿರ್ತೀನಿ. ನಾನು ಫ್ರೀ ಇದ್ದಾಗೆಲ್ಲ ಒಂದಷ್ಟು ಮತ್ತೆ ನಾನು ಪಾರ್ಟ್ 2 ಮಾಡೋಣ ಅಂತೇಳಿ ಕತೆನ ರೆಡಿ ಮಾಡಿಕೊಂಡು ಅದು ಕಂಪ್ಲೀಟ್ ಆಗಿತ್ತು. ಆ ಟೈಮಲ್ಲಿ ನಾನು ಎಲ್ಲರಂತೆಯೇ ನಾನು ಕೂಡ ಪ್ರೊಡ್ಯೂಸರ್ಸ್ಗೆ ಅಪ್ರೋಚ್ ಮಾಡಿದ್ದೆ, ಮಾಡೋಣ ಅಂತ ಹೇಳಿದ್ರು. ಇನ್ನು ಲಾಸ್ಟ್ ಟೈಮ್ ಅವರು ಸ್ಪಂದಿಸಲಿಲ್ಲ, ಕೈ ಬಿಟ್ಟಾಗ ಏನಾಯ್ತು, ನನ್ನ ಸ್ನೇಹಿತರು, ನನ್ನ ಹಳೆಯ ಸ್ನೇಹಿತರು ಪವನ್ ಗೌಡ ಅವರು, ಅವ್ರಿಗೆ ಈ ಥರ ಆಗ್ತಿದೆ ಸರ್ ಅಂತೆಲ್ಲ ಹೇಳಿದೆ. ಹೌದಾ, ನೋಡೋಣ ಇರಿ, ನಾನು ಟ್ರೈ ಮಾಡ್ತೀನಿ, ಯಾರು ಬಂದಿಲ್ಲ ಅಂದ್ರೂ ನಾನಿದ್ದೀನಿ ಬಿಡಿ ಅಂತ ಹೇಳಿದ್ರು. ಬಟ್ ಅವತ್ತು ಅವ್ರಿಗೆ ಏನೇ ಅನುಕೂಲ ಇಲ್ಲ ಅಂದ್ರೂ ನಾನಿದ್ದೀನಿ ಬಿಡಿ ಅಂತ ಹೇಳಿ ಒಂದು ಧೈರ್ಯ ತುಂಬಿದ್ರು ನನಗೆ. ಇದೇ ಟೈಮಲ್ಲೇನೆ, ಬಟ್ ಕನ್ಫರ್ಮ್ ಆಗಿರಲಿಲ್ಲ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ. ಆಗ ಉದಯ್ ಮೆಹ್ತಾ ಅವರು ನನಗೆ ಕ್ರಿಶ್ಚಿಯನ್ ಲವ್ ಸ್ಟೋರಿ ಟೈಮಿಂದನೂ ಅವರು ಒಳ್ಳೆಯ ಸ್ನೇಹಿತರು ಕೂಡ. ಅವ್ರು ನನ್ನ ತುಂಬ ಪ್ರೀತಿಸ್ತಾರೆ, ನಾನು ಅವ್ರನ್ನ ಅಷ್ಟೇ ಗೌರವಿಸ್ತೀನಿ. ಅವರು ಪರಮೇಶ್ ಏನು ಮಾಡ್ತಾ ಇದ್ದೀರಾ ಅಂದರೆ, ಇಲ್ಲ ಸರ್ ಕಮರಟು ಸೇಮ್ ಸೀಕ್ವೆಲ್ ನಾನೊಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಕತೆ ಎಲ್ಲ ರೆಡಿ ಆಗಿದೆ ಅಂತ. ಹಾಗಿದ್ರೆ ನಾನು ಹೇಳ್ತೀನಿ, ನೀನು ಬಾ ಒಂದಿನ ಆಫೀಸ್ಗೆ ಅಂತ. ನಾನು ಜಸ್ಟ್ ಏನೋ ನನ್ನ ಜೊತೆ ಮಾತುಕತೆ ಮಾತಾಡ್ತಾರೆ ಅಂತ ಅನ್ಕೊಂಡೆ. ಬಟ್ ಆಫೀಸಿಗೆ ಕರ್ಸಾದ್ಮೇಲೆ ಪರಮೇಶ್ ಇದು ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀನು ಡೈರೆಕ್ಟ್ ಮಾಡೋದು. ಸರ್ ಇಲ್ಲ, ಈಗ ಮಾರ್ಟಿನ್ ಅಂತ ಎಲ್ಲ ನೀವು ಮಾಡ್ತಾ ಇದ್ದೀರಲ್ಲ ಸರ್, ಅದ್ರ ನಡುವೆ ಇದು ನಿಮಗೆ ಸಿಕ್ಕಾಪಟ್ಟೆ, ಯಾಕಂದ್ರೆ ಇದನ್ನು ಬ್ಯುಸಿ ಇರುತ್ತೆ, ಹೆಂಗೆ ಮಾಡ್ತೀರಾ ಸರ್ ಅಂತ ನಾನು ಹೇಳಿದೆ. ಇಲ್ಲ ಅದಾಗ್ತಾ ಇರುತ್ತೆ ಬಿಡು ಪರಮೇಶ್, ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್ ಅಲ್ಲ, ಯಾಕಂತ ಹೇಳಿದ್ರೆ, ಯಾಕಂದ್ರೆ ಅಂಥ ದೊಡ್ಡ ಪ್ರೊಡ್ಯೂಸರು ನನ್ನ ಸ್ನೇಹಿತರು ಅವರು ಅನ್ನೋದು ಎರಡನೇ ವಿಚಾರ. ಅವ್ರು ಕರೆಸಿ ಆಫೀಸಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀನು ಮಾಡು, ಏನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ, ಎಲ್ಲದಕ್ಕಿಂತ ಮುಂಚೆ ನನ್ನ ಸ್ನೇಹಿತರು ಪವನ್ ಅವರು, ನಾನಿದ್ದೀನಿ ಯೋಚನೆ ಮಾಡಬೇಡಿ, ಏನಾದರೂ ಮಾಡಿ ನಾವು ಸಿನಿಮಾ ಮಾಡೋಣ ಅಂತ ಹೇಳಿದ್ರು. ಇಲ್ಲಿ 2 ಆಯ್ಕೆ ಬರುತ್ತೆ. ಸೊ ಯಾರು ಫಸ್ಟ್ ಬಂದಿದ್ದು, ಯಾರು ನನ್ನ ನಂಬಿದ್ರು ಅನ್ನೋಂಥದ್ದು ಹೇಳಿ. ಸೊ ಆಗ ನಾನು ಪವನ್ ಅವರು, ಸರ್ ಬೇಜಾರು ಮಾಡ್ಕೋಬೇಡಿ, ಯಾಕಂತ ಹೇಳಿದ್ರೆ ನೀವು ಕರೆದಿದ್ದು ನನಗೆ ನಿಜವಾಗ್ಲೂ ಅದನ್ನ ನಾನು ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಆದರೆ ನಾನು ಈಗ ಏನು ಮಾಡಲಿ ಅನ್ಬೇಕಾದ್ರೆ ನನ್ನ ಸ್ನೇಹಿತರೊಬ್ಬರು ಇಲ್ಲ ನಾವು ಮಾಡೋಣ ಅಂತ ಹೇಳಿದ್ರು. ಅವ್ರಿಗೆ ನಾನು ಮಾಡ್ತೀನಿ ಸರ್, ಮುಂದೆ ನಾವು ಮಾಡ್ಬೋದಲ್ವಾ ಅಂತ ಹೇಳಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ನಾನು ಪರ್ಮಿಷನ್ ತಗೊಂಡೆ, ನನ್ನ ಸ್ನೇಹಿತರು ಪವನ್ ಅವ್ರಿಗೆ ಮಾಡ್ತೀನಿ ಅಂತ. ಕಥೆನಲ್ಲೂ ಕೂಡ ಅವ್ರದ್ದು ಉದಯ್ ಮೆಹ್ತಾ ಅವ್ರದ್ದು ಸಾಕಷ್ಟು ಇನ್ಪುಟ್ಸ್ ಇದಾವೆ. ಇವಾಗ ಒಂದು ಅವರಿದ್ದು ಒಂದಷ್ಟು ಕ್ಯಾರೆಕ್ಟರ್ ಏನು ನೋಡ್ತಾ ಇದ್ರಲ್ಲ, ಅದು ಉದಯ್ ಮೆಹ್ತಾ ಸರ್ ಕೂಡ ಅಪ್ಲೈ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿದ್ದು. ಸೊ ಹೀಗೆ ಸಿನಿಮಾ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ಪವನ್ ಸರು ಕನಸು ಪಿಕ್ಚರ್ಸ್ ಅಂತೇಳಿ, ಆ್ಯಕ್ಚುಲಿ ಅವ್ರಿಗೆ ಸಿನಿಮಾ ಒಂದು ಯಾವಾಗಲೂ ಒಂದು ಡ್ರೀಮ್, ಅವ್ರಿಗೆ ಮಾಡಬೇಕು, ಒಳ್ಳೊಳ್ಳೆ ಸಿನಿಮಾ ಮಾಡಬೇಕು ಅಂತೇಳಿ ಅದೇ ಥರ ಸಪೋರ್ಟ್ ಕೂಡ ಮಾಡಿದ್ದಾರೆ ಸಿನಿಮಾಗೆ. ಸೊ ಕನಸು ಪಿಕ್ಚರ್ಸಲ್ಲಿ ಕಮರಟು 2 ಹೀಗೆ ಸೀಕ್ವೆಲ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಮೇಲೆ ನಮ್ಮ ಸಿನಿಮಾಗೆ ಈಗ ನಾವು ಆರ್ಟಿಸ್ಟ್ ಅಂತ ಹೋದಾಗ ಯಾರನ್ನ ಹಾಕೊಳ್ಳೋದು, ಹೇಗೆ ಏನು ಮಾಡೋದು ಅನ್ಬೇಕಾದ್ರೆ ನಾವೊಂದಷ್ಟು ಯೋಚನೆ ಮಾಡ್ತಾ ಇದ್ವಿ. ನನಗೆ ಪ್ರಿಯಾಂಕಾ ಮೇಡಮ್ ಮಾಡ್ಬೇಕು ಈ ಸಿನಿಮಾದಲ್ಲಿ ಅಂತ ತುಂಬ ಆಸೆ ಇತ್ತು. ಯಾಕಂತ ಹೇಳಿದ್ರೆ ಇದೊಂದು ವೆಸ್ಟರ್ನ್ ಸ್ಟೈಲು ಲುಕ್ಕಲ್ಲಿರುವಂಥ ಒಂದು ಕ್ಯಾರೆಕ್ಟ್ರು. ಇದನ್ನ ನಿಭಾಯಿಸೋದು ಸ್ವಲ್ಪ, ಯಾಕಂತ ಹೇಳಿದ್ರೆ ಅದಕ್ಕೆ ಆ ಬ್ಲೆಂಡ್ ಆಗುವಂಥ ಒಬ್ರು ತುಂಬ ಒಳ್ಳೆ ಆರ್ಟಿಸ್ಟ್ ಬೇಕಾಗಿತ್ತು. ನನಗೆ ಪ್ರಿಯಾಂಕಾ ಮೇಡಮ್ ಇದಕ್ಕೆ ತುಂಬ ಸೂಟ್ ಆಗ್ತಾರೆ ಅಂತ ಅನಿಸ್ತು. ಬಟ್ ನಾನು ಅವ್ರಿಗೆ ಕಾಲ್ ಮಾಡೋದಕ್ಕೆ ಸ್ವಲ್ಪ ಭಯ. ನನ್ನ ದೊಡ್ಡ ಆರ್ಟಿಸ್ಟ್ ಅವ್ರ ಹತ್ರ ಹೇಗೆ ನಾನು ಅಪ್ರೋಚ್ ಮಾಡೋದು ಅನ್ನೋದು ಒಂದು ಇದನ್ನಿದೆ. ಬಿಕಾಸ್ ನಾನು ಪ್ರೀವಿಯಸ್ ಸಿನಿಮಾ ಹೇಳಿದೆ, ನಾನು ಎಕ್ಸ್ಪೆರಿಮೆಂಟಲ್ ಟೆಕ್ನಿಕಲಿ ಪ್ರೂವ್ ಮಾಡ್ಕೋಬೇಕು ಅಂತ ಮಾಡಿದ್ದು. ಯಾರು ಕೂಡ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಇರಲಿಲ್ಲ. ಈಗ ಎಸ್ಟಾಬ್ಲಿಷ್ ಆರ್ಟಿಸ್ಟ್ ಜೊತೆಗೆ ನಾನು ವರ್ಕ್ ಮಾಡಬೇಕು ಅಂತ ಇದ್ದೀನಿ. ಸೊ ಮೇಡಮ್ನ ನಾನು ಹೆದರ್ಕೊಂಡೆ ಒಂದ್ಸತಿ ಕಾಲ್ ಮಾಡಿದೆ. ಸೊ ಮೇಡಮ್ ಎಸ್ ಬನ್ನಿ ಮನೆಗೆ ಒಂದ್ಸರಿ ಮಾತಾಡೋಣ ಅಂತ ಹೇಳಿದ್ರು. ಅವ್ರದ್ದು ಉಪ್ಪಿ ಸರ್ ಮನೆ ಬೇರೆ, ಮೇಡಮ್ ಎಲ್ಲ ಜೊತೆಲೇ ಇರ್ತಾರಲ್ಲಿ. ಸೊ ಹೇಗಪ್ಪ ಅಂತ ಹೇಳಿದ್ರೆ ಒಂದು ಭಯ ಇತ್ತು. ಓದೆ ಕೂತ್ಕೊಂಡೆ. ಬಟ್ ಕತೆ ಹೇಳ್ತಾ ಅದೇನಂತ ಹೇಳಿದೆ, ಪ್ಯಾಷನೇಟ್ ಅಂತ ಹೇಳದ್ನಲ್ಲ, ಧೈರ್ಯವಾಗಿ ಕತೆ ಹೇಳಿದೆ. ಸೊ ಎಲ್ಲ ಆದಮೇಲೆ ಮೇಡಮ್ ಕತೆ ಕೇಳಿ ತುಂಬ ಅವ್ರಿಗೆ ಇಷ್ಟ ಆಯಿತು. ಬಿಕಾಸ್ ಅವ್ರು ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಆದರೆ ಈ ಸಿನಿಮಾಗೆ ಅವರು ನಾನು
ಸಿನಿಮಾ ಈ ತರದ್ದು ಇಷ್ಟೊಂದು ಈ ಬಜೆಟ್ ಅಲ್ಲಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ, ಬಟ್ ಸಿನಿಮಾಗೆ ಎಲ್ಲೂ ಕೊರತೆ ಆಗಲ್ಲ, ಇದನ್ನ ದೊಡ್ಡ ಮಟ್ಟದಲ್ಲಿ ನಾವು ಮಾಡಬೇಕು ಅಂತಿದ್ದೀವಿ ಮೇಡಮ್. ಟೆಕ್ನಿಕಲಿ ಆಗಿರಲಿ, ಪ್ರೀವಿಯಸ್ ಏನ್ ನೀವು ನೋಡಿದಿರೋ ಸಿನಿಮಾ ಇದಕ್ಕೆ 3-4 ಪಟ್ಟು ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಮೇಡಮ್ಗೆ ನನ್ನ ಮೇಲೆ ಒಂದು ನಂಬಿಕೆ ಬಂತು. ಅವ್ರು ಹೇಳಿದ್ದು ಇಷ್ಟೇನೆ, ಪರ್ಸ್ನಲಿ ಈ ಸಿನಿಮಾಗೆ ನಾನು ನಿಮ್ಗೆ ಡೇಟ್ಸ್ ಕೊಡ್ತಾ ಇದ್ದೀನಿ, ಪರ್ಮಿಷನ್ ನಿಮ್ಗೆ ಎಲ್ಲೂ ಏನು ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ನಾನು ನಿಮ್ಗೆ ಏನು ಕೇಳೋದಿಲ್ಲ, ನೀವು ಮಾಡಿ ಅಂತ ಹೇಳಿ ಫಸ್ಟ್ ನಿಂತ್ಕೊಂಡಂತವ್ರು ಮೇಡಮು. ಸೊ ಹಾಗಾಗಿ ನನಗೆ ಮೇಡಮ್ ಅಂತ ಹೇಳಿದ್ರೆ ಬಹಳ ರೆಸ್ಪೆಕ್ಟ್ ಇದೆ, ತುಂಬಾನೇ ರೆಸ್ಪೆಕ್ಟ್ ಮಾಡ್ತೀನಿ. ಆದ್ರೆ ಅವ್ರು ನನ್ನ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ಇದನ್ನ ಫಿಲ್ಮ್ ಆಗ್ಬೇಕು ಅಂತ ಹೇಳಿದ್ರೆ. ಸೊ ಈ ಫಿಲ್ಮ್ ಅಂತ ಬಂದಾಗ ನಾನು ಮೇಡಮ್ನ ಮರೆಯಂಗಿಲ್ಲ, ಇವರು ಫಸ್ಟ್ ಪ್ಲೇಸ್ ಅಲ್ಲಿ ನಿಂತ್ಕೊಳ್ತಾರೆ. ಅಂಡ್ ಹೀರೋ ಒಬ್ರು ಬೇಕಾಗಿತ್ತು, ಅಂದ್ರೆ ಸ್ವಲ್ಪ ಚೆನ್ನಾಗಿರ್ಬೇಕಾಗಿತ್ತು. ನಾನು ಇಲ್ಲಿ ಯಾಕಂತ ಹೇಳಿದ್ರೆ ಮೇಡಮ್ ಒಂದ್ಸತಿ ಲೀಡ್ ಅಂತ ಬಂದ್ಮೇಲೆ ಇನ್ನೇನೇ ಇದ್ರು ಮೇಡಮ್ ಜೊತೆಗೆ ಕಾಂಬಿನೇಷನ್ಸ್ ಒಂದಷ್ಟು ಹೋಗ್ತಾ ಇರುತ್ತೆ. ಸೊ ಈ ತರ ಇದ್ದಾಗ ನಾನು ಅನಂತರಾಮನ್ ಸ್ವಾಮಿನಾಥನ್ ಅಂತ ಹೇಳಿ ಅವರು ನಮ್ಮ ಕನ್ನಡ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ರು. ಅದಾದ ಮೇಲೆ ಅವರು ಈಗ ಒಂದಷ್ಟು ತಮಿಳ್ ಸೀರಿಯಲ್ ನಲ್ಲಿ ಮಾಡ್ತಾ ಇದ್ದಾರೆ, ತುಂಬಾ ಬೇಡಿಕೆಯಲ್ಲಿದ್ದಾರೆ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ಬನ್ನಿ ಅಂತ ಹೇಳಿ. ಅವ್ರು ಬಂದ್ರು, ನಾನು ಹೇಳಿದ್ದು ಕಥೆನೂ ಕೂಡ ಕೇಳಿದ್ರು. ಕೇಳಾದ್ಮೇಲೆ ಅವ್ರಿಗೆ ತುಂಬಾ ಕತೆ ಇಷ್ಟ ಆಯ್ತು. ಅವರು ಅಷ್ಟೇ ಸಪೋರ್ಟಿವ್ ಆಗಿ, ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ವಿಚಾರದಲ್ಲಿ ನಾನು ಅವ್ರನ್ನ ಮರೆಯಂಗಿಲ್ಲ. ಈಗ ನಾವ್ ಹೆಂಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟಪಡ್ತೀವಿ, ಅಲ್ಲಿ ಸಚಿನ್ ಅವ್ರು ಏನ್ ಮಾಡಿದ್ರು, ಅವ್ರ ತಂದೆಯವ್ರು ತೀರ್ಕೊಂಡಾಗ ಅವತ್ತಿನ ದಿನ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಅವತ್ತು ಸೆಂಚುರಿ ಹೊಡೆದ್ರು, ಕ್ರಿಕೆಟ್ ಕೂಡ ಆಡಿದ್ರು. ಅಂದ್ರೆ ಆ ಕೆಲಸದ ನಿಷ್ಠೆ ಅದು. ಅದೇ ತರ ಇವರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಇವರ ಅಜ್ಜಿ, ಅವರೇ ತಾಯಿ ಕೂಡ, ಯಾಕಂದ್ರೆ ಅವ್ರು ಎತ್ತಿ ಸಾಕಿದ್ದು ಇಲ್ಲ ಅವರೇನೆ. ಅವ್ರು ತೀರ್ಕೊಂಡಿದ್ದನ್ನ ಅವರು ಅಲ್ಲಿ ಹೋಗಕ್ಕಾಗದೆ, ಯಾಕಂತ ಹೇಳಿದ್ರೆ ನಾವು ಉಡುಪಿನಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲೂ ಕೂಡ ಅವರು ಕಣ್ಣಲ್ಲಿ ನೀರು ಹಾಕೊಂಡು ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದವರು ರೂಮ್ ಅಲ್ಲಿ. ನನಗೆ ಅವಾಗ್ಲೂ ಕೂಡ ಗೊತ್ತಾಗಿರ್ಲಿಲ್ಲ ಯಾಕೆ ಡಿಲೇ ಆಗ್ತಾ ಇದೆ ಅವ್ರು ಕರೆದ್ರು ಬರೋದಕ್ಕೆ ಅಂತೇಳಿ ಅನ್ಕೋತಾ ಇದ್ದೆ. ಅವತ್ತು ಬಂದು ಅವ್ರು ಮುಗಿಸ್ಕೊಟ್ಟು ಸಾಯಂಕಾಲ ನನ್ಗೆ ಹೇಳ್ಬಿಟ್ಟು ಅವತ್ತು ಇಮಿಡಿಯೇಟ್ ಆಗಿ ಬೆಂಗಳೂರಿಗೆ ರಿಟರ್ನ್ ಆದ್ರು ಉಡುಪಿಯಿಂದ. ಸೊ ಆ ತರ ಇವರು ಡೆಡಿಕೇಟೆಡ್, ಇವ್ರನ್ನೂ ಕೂಡ ನಾನು ಮರೆಯಂಗಿಲ್ಲ. ಸೊ ಈ ತರ ಯಾಕಂತ ಹೇಳಿದ್ರೆ ತುಂಬಾ ಎಲ್ಲರೂ ಎಷ್ಟೇ ಏನೇ ಕಷ್ಟ ಆದ್ರೂ ತುಂಬಾ ಇಷ್ಟಪಟ್ಟು ನಾವು ಸಿನಿಮಾನ ಮಾಡ್ತಾ ಹೋದ್ವಿ. ಅಂಡ್ ರಜನಿ ಭರದ್ವಾಜ್ ಅವರು ಅಷ್ಟೇನೆ, ಅವರು ನನ್ನ ಸಿನಿಮಾ ಫಸ್ಟ್ ಡೆಬ್ಯೂ ಆಗಿ ಕೂಡ ಮಾಡಿದ್ರು. ಅವ್ರಿಗೂ ಕತೆ ಇಷ್ಟ ಆಯ್ತು. ಅವ್ರ ತಾಯಿಯವ್ರು ಹೇಳಿದ್ರು ಯಾವುದೇ ಕಾರಣಕ್ಕೂ ಈ ಸಿನಿಮಾ ಬಿಡಬೇಡ, ಕತೆ ತುಂಬಾ ಚೆನ್ನಾಗಿದೆ ಮಾಡು ಅಂತ ಹೇಳಿ. ಸೊ ಅದ್ ನನಗೆ ನಿಮ್ಮನ್ನ ನೋಡಿದಾಗೆಲ್ಲ ನೆನಪಾಗುತ್ತೆ, ನಿಮ್ಮನ್ನ ಕೇಳ್ತಾ ಇರ್ತೀನಿ. ಸೊ ಹೀಗೆ ನಮ್ದೊಂದು ತಂಡ ರೆಡಿಯಾಗಿ ಸಿನಿಮಾ ಸ್ಟಾರ್ಟ್ ಆಯ್ತು. ಅಂಡ್ A.T. ರವೀಶ್ ಅವರು ಮ್ಯೂಸಿಕ್ ಡೈರೆಕ್ಟರ್ ನಮ್ಮ ಸಿನಿಮಾದಲ್ಲಿ. ಅವರು ಕಮರಟ್ಟು ಚೆಕ್ ಪೋಸ್ಟ್ ಅಲ್ಲಿ ಕೂಡ ಮ್ಯೂಸಿಕ್ ಮಾಡಿದ್ರು. ಅದೇ ನಮ್ಮ ಇಬ್ರು ಕಾಂಬಿನೇಷನ್ ಈಗ ಕಮರಟ್ಟು 2 ನಲ್ಲಿ ಕೂಡ ಬಂತು. ಅಂಡ್ ಉಡುಪಿನಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಅಲ್ಲಿ ಯಾಕಂತ ಹೇಳಿದ್ರೆ ಈ ಕಡೆ ಮಕ್ಕಳಿಗೆ ಸ್ಕೂಲ್ ರಜಾ ಹಾಕ್ಸಂಗಿಲ್ಲ ಜಾಸ್ತಿ. ಅಲ್ಲೇ ನೇಟಿವ್ ನಲ್ಲಿ ಯಾರಾದ್ರೂ, ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ಈ ಸಿನಿಮಾ ಬ್ಲೆಂಡ್ ಏನಿದೆಯಲ್ಲ, ಸೌತ್ ಕೇಂದ್ರ ಬ್ಲೆಂಡ್, ಅಂದ್ರೆ ಮಂಗಳೂರು ಸುತ್ತಮುತ್ತ ಆಗುವಂತ ಒಂದು ಕತೆ. ಹಾಗಾಗಿ ಅದೇ ಮಂಗಳೂರಿನ ತುಳು ಹುಡುಗಿ, ಕನ್ನಡ ಅಷ್ಟಾಗಿ ಬರೋದಿಲ್ಲ, ಕನ್ನಡ ಕಲ್ತ್ಕೊಂಡಿದ್ದಾಳೆ, ಖುಷಿ ಅಂತ ಹೆಸರು. ಅಂಡ್ ರಕ್ಷಿತ್ ಅವರು ಮೂಲತಃ ಕೊಡಕ್ನವರು. ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಅಟೆಂಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ವರ್ಲ್ಡ್ ಆಫ್ರೋಜಾಕ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅಟೆಂಪ್ಟ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಅವರು ಗಿನ್ನಿಸ್ ರೆಕಾರ್ಡ್ ಕೂಡ ಮಾಡ್ತಾ ಇದ್ದಾರೆ. ಅಂಡ್ ನಾಗೇಂದ್ರ ಅರಸ್ ಅವರು, ಅವ್ರ ಬಗ್ಗೆ ನಾನು ಎಲ್ಲರಿಗೂ ನಿಮ್ಗೆಲ್ಲ ಗೊತ್ತಿದೆ, ಅವ್ರು ನನಗೆ ಆತ್ಮೀಯ ಸ್ನೇಹಿತರು. ಹಾಗಾಗಿ ನಮ್ಮ ಸ್ನೇಹ ಸಿನಿಮಾದಲ್ಲೂ ಕೂಡ ಈಗ ಕಂಟಿನ್ಯೂ ಆಯ್ತು. ಸ್ವಲ್ಪ ಲೇಟ್ ಆಯ್ತು, ಹೆಬ್ಬಾಳ್ ಬ್ರಿಡ್ಜ್ ಅಲ್ಲಿ ಸಿಗಾಕೊಂಡ್ಬಿಟ್ಟೆ ನಾನು ಬರುವಾಗ. ಅಂಡ್ ಮೊರವರ್ ಕಮರಟ್ಟು ಸಿನಿಮಾ ತುಂಬಾನೇ ಸ್ಪೆಷಲ್ ನನಗೆ. ಯಾಕೆಂತ ಹೇಳಿದ್ರೆ ನನ್ನ ಫಸ್ಟ್ ಮೇನ್ ಸ್ಟ್ರೀಮ್ ಮೂವಿ ಇದು. ಸೊ ಫಸ್ಟ್ ಟೈಮ್ ಪರಮೇಶ್ವರ್ ನನ್ನ ಅಪ್ರೋಚ್ ಮಾಡಿದಾಗ ಈ ಮೂವಿಗೋಸ್ಕರ, ನಾನು ಮಿಥುನ ರಾಶಿ ಧಾರಾವಾಹಿ ಮಾಡ್ತಾ ಇದ್ದೆ. ಸೊ ಅವಾಗ ಧಾರಾವಾಹಿ ಮಾಡ್ತಿರ್ಬೇಕಾದ್ರೆ ಒಂದು ಮೂವಿ ಆಫರ್ ಬರೋದು ಅಂದರೆ ಒಂದು ತುಂಬಾ ದೊಡ್ಡ ವಿಷಯ ಅದು. ಸೊ ಅಪ್ರೋಚ್ ಮಾಡಿದಾಗ ಸರ್ ಆಫೀಸಿಗೆ ಕರೆದ್ರು, ಕತೆ ಹೇಳಬೇಕು ಅನ್ನೋ ಥರ. ಸೊ ಕತೆ ಹೇಳಕ್ಕೆ ಶುರು ಮಾಡಿದಾಗ, ಸರ್ ನನಗೆ 3 ವರ್ಷನ್ ಇದೆ ನನಗೆ, ನಾನು ಆಲ್ಮೋಸ್ಟ್ ಒಂದು 6 hours ನರೇಷನ್ ಮಾಡ್ಬೋದು ಇದನ್ನು, ಅಥವಾ 3 hours ನರೇಷನ್ ಮಾಡ್ಬೋದು, ಇಲ್ಲ ನಿಮಗೆ ಬೇಕಾದಂಗೆ ಲೈಕ್ ಇಂಪಾರ್ಟೆಂಟ್ ಮೊಮೆಂಟ್ಸ್ ಮಾತ್ರ ಶ್ರಿಂಕ್ ಮಾಡಿ ಒಂದು 1 hour ನರೇಷನ್ನ ಮುಗಿಸ್ಬೋದು, ನಿಮಗೆ ಯಾವ ಥರ ಅಡ್ಜಸ್ಟ್ ಆಗ್ಬೋದು ಅನ್ನೋ ಥರ ಕೇಳಿದ್ರು. ಸೊ ಆ ನರೇಷನ್ ನನಗೆ ಆ್ಯಕ್ಚುಲಿ ಅವತ್ತು ಶೂಟ್ ಇತ್ತು. ನಾನು ಶೂಟಲ್ಲಿ ಮಧ್ಯ ಬ್ರೇಕಲ್ಲಿ ಗ್ಯಾಪ್ ತೊಗೊಂಡು ಬಂದಿದ್ದೆ. ಸೊ ಸರ್ ಹತ್ರ ಹೇಳಿದೆ, ಸರ್ ಆದಷ್ಟು ಬೇಗ ಒಂದು 1 hour ಮುಗಿಯೋ ಥರ ನರೇಷನ್ ಕೊಡಿ ನನಗೆ ಅಂತ. ಸೊ ಆ 1 hour ಇಂಪಾರ್ಟೆಂಟ್ ಮೂಮೆಂಟ್ಸ್ ಮೂವಿಯಲ್ಲಿ ಬರೋದೆಲ್ಲ ಶ್ರಿಂಕ್ ಮಾಡಿ ಒಂದು ಆಲ್ಮೋಸ್ಟ್ ನಾವು ಬೌಂಡ್ ಸ್ಕ್ರಿಪ್ಟ್ನ ಕೂತ್ಕೊಂಡು ಓದಿದ್ರೆ ಹೆಂಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ನ 1 hour ಸರ್ ನನಗೆ ಕೊಟ್ಟರು. ಸೊ ಇಂಪಾರ್ಟೆಂಟ್ ಮೂಮೆಂಟ್ಸು ತುಂಬ ಲ್ಯಾಗ್ ಮಾಡಿದೆ, ಏನೇನಿದೆಯೋ ಅದನ್ನು ಹಂಗೆ ಆಲ್ಮೋಸ್ಟ್ ಒಂದು ಚಿತ್ರನ ನೋಡಿರೋ ಫೀಲ್ ಕೊಟ್ಟರು ಆ 1 hour. ಸೊ ನನ್ನ ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸ್ ಏನು, ಆಮೇಲೆ
ಲೈಕ್ ಹೀರೋಯಿನ್ ಹೇಗೆ ಟ್ರಾವೆಲ್ ಆಗ್ತಾರೆ ಮತ್ತೆ ಆ ಸೂಪರ್ ನಾರ್ಮಲ್ ಮೂಮೆಂಟ್ಸ್ ಎಲ್ಲ ಹೆಂಗಿರುತ್ತೆ ಮೂವಿಯಲ್ಲಿ ಇದೆಲ್ಲ ಹೇಳಿದಾಗ ನನಗೊಂಥರ ಆಬ್ವಿಯಸ್ಲಿ ಫಸ್ಟ್ ಸಿನಿಮಾ ಅಂದಾಗ ವಿದೌಟ್ ಅ ಸೆಕೆಂಡ್ ಥಾಟ್ ನಾವು ಯೋಚನೆ ಮಾಡದೆ ಒಪ್ಕೋತೀವಿ. ಬಟ್ ಆದರೆ ಈ ಸ್ಟೋರಿ ಹೇಗಿತ್ತು ಅಂದರೆ ತುಂಬ ಕಂಪೆಲಿಂಗ್ ಆಗಿತ್ತು. ಲೈಕ್ ಅಪಾರ್ಟ್ ಫ್ರಮ್ ಮೊದಲನೇ ಸಿನಿಮಾ ಅನ್ನೋದು ಬಿಟ್ಟು ಲೈಕ್ ಸ್ಟೋರಿಗೋಸ್ಕರನೇ ಒಪ್ಕೊಳ್ಳೋ ಥರ ಒಂದು ಸಿನಿಮಾ ಇದು. ಆ್ಯಂಡ್ ಎಷ್ಟೊಂದು ಕಡೆ ಪೀಕ್ ಮೂಮೆಂಟ್ಸಲ್ಲಿ ಟ್ರೈಲರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆಸ್ ಅನ್ ಆರ್ಟಿಸ್ಟ್ ತುಂಬ ಚಾಲೆಂಜಿಂಗ್ ಮೂಮೆಂಟ್ಸು ಇದೆ ಈ ಸಿನಿಮಾಲಿ. ಲೈಕ್ ಹೇಗೆ ಈಗ ಸಿನಿಮಾಲಿ ನಮ್ಮ ಸುದೀಪ್ ಸರ್ ಒಂದು ನೋಡೋಣ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಿರ್ತಾರೋ ಲೈಕ್ ಮಾಡೋವಾಗ ಅವ್ರಿಗೊಂದು ಲುಕ್ ಕೊಟ್ಟಿರ್ತಾರೆ ಮೇ ಬಿ ಹಿಂಗಿರುತ್ತೆ ಈ ಕಡೆಯಿಂದ ಈ ಕಡೆ ಟ್ರಾವೆಲ್ ಆಗ್ತಾ ಇದೆ ಸೊ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡು ಆ್ಯಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ನಮ್ಮ ಚಿತ್ರದಲ್ಲೂ ಎಷ್ಟೊಂದು ಕಡೆ ಒಂದು ಇಮ್ಯಾಜಿನರಿ ಫ್ಯಾಕ್ಟರ್ನ ಇಟ್ಕೊಂಡು ನಾವು ಆ್ಯಕ್ಟ್ ಮಾಡಬೇಕಾಗುತ್ತೆ. ಸೂಪರ್ ನ್ಯಾಚುರಲ್ ಸೂಪರ್ ನಾರ್ಮಲ್ ಅಂದಾಗ ಎಫೆಕ್ಟ್ ಎಲ್ಲ VFX ಅಲ್ಲೇ ಬರುತ್ತೆ. ಬಟ್ ನಮಗೆ ಅಲ್ಲಿ ಆನ್ ದ ಸ್ಪಾಟ್ ಲೈವ್ ಲೊಕೇಶನಲ್ಲಿ ಶೂಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟಿಂಗ್ ಆಗಿತ್ತು. ಲೈಕ್ ಇವಾಗ ಒಂದು ಸೀನ್ ಪೇಪರಲ್ಲಿ ಇರೋದನ್ನ ಎನ್ಹಾನ್ಸ್ ಮಾಡೋದು ಹೇಗೆ ಅಂತ ದೇರ್ ಇಸ್ ನೋಬಡಿ ಬೆಟರ್ ದೆನ್ ಪರಮೇಶ್ ಸರ್ ಟು ಎಕ್ಸ್ಪ್ಲೇನ್. ಯಾಕಂದರೆ ಅಲ್ಲಿ ಕೂತ್ಕೊಂಡು ಒಂದು ಸೀನ್ ಪೇಪರ್ನ ಓದಿದಾಗ ಇದನ್ನ ಹೇಗೆ ಇಂಪ್ರೂವೈಸ್ ಮಾಡೋದು ಅನ್ನೋದನ್ನ ಅಲ್ಲಿ ಆನ್ ದ ಸ್ಪಾಟ್ ಹೇಳಿದೆ. ಒಂದು ಮಾನಿಟರ್ ಅಥವಾ ಒಂದು ಟೇಕ್ ಹೋಗಾದ್ಮೇಲೆ ನಮ್ಮನ್ನು ಕರೀತಾರೆ, ನೀವು ಒಂದ್ಸಲ ಮಾನಿಟರ್ನ ನೋಡಿ ನಿಮಗೇನು ಅನಿಸುತ್ತೆ, ನೀವು ಹೇಗೆ ಮಾಡಿದ್ದೀರಾ ಅದೆಲ್ಲ ಕೇಳಿ ಲೈಕ್ ಆ ಇನ್ಪುಟ್ ನಮ್ದೇನಿದೆಯೋ ನೀವು ಇದನ್ನ ಇನ್ನೂ ಹೇಗೆ ಬೆಟರ್ ಮಾಡ್ಬೋದು ಅನ್ನೋದನ್ನ ಹಿ ಮೇಕ್ಸ್ ಇಟ್ ಕಮ್ ವಿದಿನ್ ಅವರ್ ಸೆಲ್ಸ್. ಸೊ ಆ ಥರ ಒಂದು ಅಟ್ಮಾಸ್ಫಿಯರಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ. ಸೊ ರಿಯಲಿ ಗಿಫ್ಟೆಡ್. ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ co-artist ಎಲ್ಲರೂ ಟು ಬಿ ವರ್ಕಿಂಗ್ ವಿತ್ ಅ ಲೆಜೆಂಡ್ ಲೈಕ್ ಪ್ರಿಯಾಂಕಾ ಮ್ಯಾಮ್. ಸೊ ಅವರು ಶಿ ಈಸ್ ಅ ವ್ಯಾಲ್ಯೂ ಅಡಿಷನ್ ಟು ಅವರ್ ಮೂವಿ. ಸೊ ಅವ್ರು ಬಂದಾಗಲೇ ಒಂಥರ ಒಂದು ಆರ ಕ್ರಿಯೇಟ್ ಆಯಿತು. ಆ್ಯಂಡ್ ಟು ಬಿ ಅ ಪಾರ್ಟ್ ಅವ್ರಿರೋ ಒಂದು ಫ್ರೇಮಲ್ಲಿ ನಾವು ಇದ್ದೀವಿ ಅಂತ ಹೇಳುವಾಗಲೇ ಒಂಥರ ಹೆಮ್ಮೆ ಆಗುತ್ತೆ. ಆ್ಯಂಡ್ ಮೈ ಹೀರೋಯಿನ್ ರಜನಿ ಭರದ್ವಾಜ್. ಎಷ್ಟೋ ಜನ ಹೇಳಿದ್ರು ಟೀಸರ್ ನೋಡಿದಾಗ ನನ್ನೊಲವೇ ಸಾಂಗ್ ರಿಲೀಸ್ ಆದಾಗ ಕ್ಯಾಮ್ರಾಟ್ರಿ ತುಂಬ ಚೆನ್ನಾಗಿದೆ, ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ. ಆ್ಯಂಡ್ ಅದಕ್ಕೆ ಮೇನ್ ಕಾರಣ ಪರಮೇಶ್ ಸರ್. ಲೈಕ್ ಅವರು ಆ್ಯಂಡ್ ಪ್ರಜ್ವಲ್ ಗೌಡ ಸರ್ ಬಗ್ಗೆ ಹೇಳಲೇಬೇಕು. ನಮ್ಮ ಸಿನಿಮಾಟೋಗ್ರಾಫರ್ ಅವರು ತುಂಬ ದೊಡ್ಡ ಜಾಗದಿಂದ ಬಂದಿದ್ದಾರೆ. ಸಲಾರ್ KGF ಎಲ್ಲದರಲ್ಲೂ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಕೆಲಸ ಮಾಡಿ ಅವ್ರ ಹತ್ರ ಆಲ್ರೆಡಿ ಇರೋ ಇನ್ಪುಟ್ಸ್ನ ನಾನು ಹತ್ರ ಶೇರ್ ಮಾಡಿ ಲೈಕ್ ಅದೊಂಥರ ಹೆಲ್ದಿ ಅಟ್ಮಾಸ್ಫಿಯರ್ ಆಗಿತ್ತು ನಮ್ಮ ವರ್ಕಿಂಗ್ ಸ್ಪೇಸ್. ಆ್ಯಂಡ್ ನನ್ನೊಲವೇ ಸಾಂಗ್ ಬಗ್ಗೆ ಹೇಳಿದಾಗ ರವಿ ಸರ್ ಬಗ್ಗೆ ಹೇಳಲೇಬೇಕು. ತುಂಬ ಅದ್ಭುತವಾದ ಸಾಂಗ್ಸ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ಎಸ್ಪೆಷಲಿ ನನ್ನೊಲವೇ ನೀವು ಲಿರಿಕ್ಸ್ ತೊಗೊಂಡ್ರು ಸರಿ, ಸಾಹಿತ್ಯ ಮ್ಯೂಸಿಕ್ ತೊಗೊಂಡ್ರು ಸರಿ 5% ಕವರ್ ಮಾಡಿಬಿಟ್ಟಿದ್ದಾರೆ. ನಾನು ಈ ಸಿನಿಮಾಗೋಸ್ಕರ ನಾವು ಏನೇನು ಜುಗಾಡ್ ಮಾಡಿದ್ದೀವಿ, ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಕಷ್ಟಪಟ್ಟಿದ್ದೀವಿ ಆ ಪಾಯಿಂಟ್ ಹೇಳ್ತೀವಿ. ನಾವು ಯಾವುದೋ ಒಂದು ಲೊಕೇಶನ್ಗೆ ಹೋದ್ವಿ, ಒಂದು ವಾಟರ್ ಫಾಲ್ ಜಾಗ, ನನ್ನ ಹೆಸರು ಹೇಳಲ್ಲ. ಅಲ್ಲಿ ಒಳಗಡೆ ಎಂಟ್ರಿ ಇರಲಿಲ್ಲ ನಮಗೆ. ಹೆಂಗೋ ಒಳಗಡೆ ಹೊಟ್ಟೋದ್ವಿ. ಆಮೇಲೆ ಅಲ್ಲಿ ನೋಡಿದ್ರೆ ವಾಟರ್ ಫಾಲ್ ಹತ್ಬೇಕಾಗಿತ್ತು. ಕಷ್ಟಪಟ್ಟು ನಾನು ಸ್ವಾಮಿ ಹೆಂಗೋ ಹತ್ತಿದ್ವಿ. ಅಲ್ಲಿ ನೋಡಿದ್ರೆ ಹಾವುಗಳೆಲ್ಲ ಇದೆ. ಆಮೇಲೆ ಅಲ್ಲಿ ಕೇಳಿದ್ರು, ಅಲ್ಲಿದಂಗೆ ನೀವು ಹೆಂಗೆ ಹೋದ್ರಿ, ಏನು ಮಾಡ್ತಾ ಇದ್ದೀರಾ ಅಂತ. ಟಿಕೆಟ್ ತೊಗೋಬೇಕು, ಅದು ಇದು. ನಮ್ಗೆ ಶೂಟಿಂಗ್ ಆಗೋಯ್ತು. ಆಮೇಲೆ ನಾವು ಸುಳ್ಳು ಹೇಳಿದ್ವಿ, ನಮ್ಮಿಬ್ರದ್ದು ಪ್ರೀ ವೆಡ್ಡಿಂಗ್ ಶೂಟ್ ನಡೀತಾ ಇದೆ, ಸೊ ಒಂದು 5 ನಿಮಿಷ ಹೋಗಿ ಬಂದ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಸುಳ್ಳು ಹೇಳ್ಕೊಂಡು ಹೋಗಿ ನಾವು ಶೂಟಿಂಗ್ ಮಾಡಿರೋ ಪ್ಲೇಸಸ್ ಇದೆ. ಅದೇ ಪಾಚಿ ಇದ್ದು ನೀವು ಸಾಂಗಲ್ಲಿ ನೋಡ್ಬೋದು, ತುಂಬ ಹೈಟಲ್ಲಿದೆ ವಾಟರ್ ಫಾಲ್. ಅದನ್ನೆಲ್ಲ ಹತ್ತಿದ್ದೀವಿ ನಾವು, ಕಷ್ಟಪಟ್ಟಿದ್ದೀವಿ, ರಿಸ್ಕ್ ತೊಗೊಂಡಿದ್ದೀವಿ ಸರ್. ಆಮೇಲೆ ಆ್ಯಕ್ಚುಲಿ ಈ ಸಾಂಗ್ಸ್ ಎಲ್ಲ ಏನಿದೆ ಅದೆಲ್ಲ ನಮ್ಮ ಡೈರೆಕ್ಟರ್ದು ಕನಸು. ಅವ್ರಿಗೆ ಏನೇನಿತ್ತು, ಅವ್ರೇನ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ನಮ್ಮಿಬ್ರ ಹತ್ರ ಮಾಡಿಸಿರೋದು. ಸರ್ ಹಿಂಗ್ ಹಿಡ್ಕೊಡಿ, ಹಂಗ್ ಮಾಡಿ. ನೋಡಿ ಅದೆಲ್ಲ ಸೀಕ್ರೆಟ್, ನಮಗ್ ಗೊತ್ತಿಲ್ಲ. ಸೊ ಈ ತರ ತುಂಬಾ ಒಳ್ಳೆ ಟೀಮು. ಇನ್ಫ್ಯಾಕ್ಟ್ ಪ್ರಿಯಾಂಕಾ ಮ್ಯಾಮ್ ಇದ್ರು ಅಂದಾಗ ನಾನು ಅಂದ್ರೆ ಅವ್ರ ಹೆಂಗ್ ಫೇಸ್ ಮಾಡೋದು ಅಂತ ಒಳ್ಳೆ ಆಕ್ಟರ್ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಸ್ವಾಮಿನ್ ನೋಡಿದ್ಮೇಲೂ ಗೊತ್ತಾಯ್ತು ಇವರಿಬ್ರು ಎಕ್ಸ್ಪ್ರೆಷನ್ಸ್ನ ಮತ್ತೆ ಇಡೀ ಟೀಮ್ ಅವ್ರನ್ನ ಮ್ಯಾಚ್ ಮಾಡ್ಬೇಕಾಗಿತ್ತು ಅನ್ನೋ ಪ್ರೆಷರ್ ನನ್ನ ಮೇಲೆ ಇತ್ತು. ಐ ಹೋಪ್ ನಾನು ಇದನ್ನ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ಅಂತ. August 1st ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಗೆ ನೋಡಿ. ಇದೇ ಸಿನಿಮಾ ಇಂಗ್ಲೀಷಲ್ಲಿ ರಿಲೀಸ್ ಆದರೆ ಎಲ್ಲರೂ ಈ ಆ್ಯನಿಬಲ್ ಆ ಥರ ಎಲ್ಲ ಸಿನಿಮಾ ಬಂದರೆ ಎಲ್ಲರೂ ಹೋಗಿ ನೋಡ್ತೀವಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತದೆ, ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಒಂದು ಸೀನಲ್ಲಿ ಆಕ್ಟ್ ಮಾಡ್ತಾ ಇದ್ರು, ಅಲ್ಲಿ ಕಪ್ ಅಂಡ್ ಸಾಸರ್ ಇರುತ್ತೆ. ನೀವು ಟ್ರೈಲರ್ ಅಲ್ಲಿ ನೋಡಿರ್ಬೋದು, ಅದು ಒಡೆದೋಗುತ್ತೆ. ನಾನು ಒಂದು ಪ್ರೇ ಮಾಡಿ ಮತ್ತೆ ನನ್ನೊಂದು ಟಾರ್ಗೆಟ್ ಇತ್ತು, ಅದನ್ನ ದೂರದಿಂದ ನಿಂತ್ಕೊಂಡು ಒಂದು ಕಲ್ಲು ಕ್ಯಾಟ್ರಿಬಲ್ ಅಲ್ಲಿ ಹೊಡಿಬೇಕಾಗಿತ್ತು.
ಅದನ್ನ ಏನಾದ್ರೂ ಮಿಸ್ ಆಗಿ ಅದು ಪೀಸಸ್ ಹೋದ್ರೆ ಮೇಡಮ್ಗೆ ಕಣ್ಗಾಗಿರ್ಲಿ ಮತ್ತೆ ಅದು ತುಂಬಾ ಡ್ಯಾಮೇಜ್ ಆಗ್ಬಿಡ್ತಾ ಇದೆ. ನನಗೆ ತುಂಬಾ ಭಯ ಆಯ್ತು. ಬಟ್ ನಾನು ಕಾನ್ಫಿಡೆಂಟ್ ಇದ್ದೆ ಅದನ್ನ ಹೊಡಿತೀನಿ ಅಂತ ಹೇಳಿ ದೂರದಿಂದ, ಯಾಕಂದ್ರೆ ಅದು ಸಿಡಿಯುವಂತ ಒಂದು ಚಾನ್ಸಸ್ ಇತ್ತು. ಬಟ್ ಮೇಡಮ್ ಅವರು ನನ್ನ ಬಿಲೀವ್ ಮಾಡಿದ್ರು. ಬಟ್ ನಾನು ಆ ಟಾರ್ಗೆಟ್ ನ ಹೇಗಾದ್ರೂ ಮಾಡಿ ಫಿನಿಶ್ ಮಾಡಲೇಬೇಕು ಅಂತ ಹೇಳಿ ಮಾಡಿದೆ. ಸಿನಿಮಾದಲ್ಲಿ ಅದು ರಿಯಲಿಸ್ಟಿಕ್ ಆಗಿ ಬಂದಿದೆ, ಅದು CG ಅಲ್ವೇ ಅಲ್ಲ. ಸೊ ಇಲ್ಲಿ ನಾನು ಬಚಾವಾದೆ ಅಂತ ಹೇಳಿದೆ. ಮೇಡಮ್ ಹೇಳೋ ಇರ್ಲಿಲ್ಲ ಅವ್ರಿಗೆ, ಮಾಡ್ತೀನಿ ಅಂತ ಹೇಳಿದ. ಅವ್ರೇನೋ CG ಮಾಡ್ಕೊತಾರೆ ಬಿಡಿ, ನಿಜವಾಗ್ಲೂ ಕ್ಲಾಸ್ ಹೊಡ್ದಾಗ್ತಿದೆ ದೂರದಲ್ಲಿ. ಅಂದ್ರೆ ಅವ್ರಿಗೆ ಗೊತ್ತಿಲ್ದೇನೆ ನಾವು ಮಾಡಿದೀವಿ ಅಂತ ಹೇಳಿದ್ರೆ ಎಂತೆಂತ ರಿಸ್ಕ್ ಎಲ್ಲ ತಗೊಂಡಿದೀವಿ. ಸೊ ಈ ಎಲ್ಲ ಎಫರ್ಟ್ ಸಿನಿಮಾ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸಿನಿಮಾದಲ್ಲಿ. ಎಲ್ಲರಿಗೂ ನಮಸ್ಕಾರ. ತುಂಬಾ ಧನ್ಯವಾದ. ಇವತ್ತು ಬೆಳಗ್ಗೆ ಬಂದಿದ್ದೀರಾ, ಇಷ್ಟೊತ್ತು ಕಾಯ್ಕೊಂಡು ನಮ್ಮ ಮಾತುಗಳೆಲ್ಲ ಕೇಳ್ಕೊಂಡು ನಿಮ್ಮ ಸಪೋರ್ಟ್ ನಮಗೆ ತುಂಬಾನೇ ಮುಖ್ಯ. ಕಮರು 2 ತುಂಬಾನೇ ಸ್ಪೆಷಲ್. ಯಾಕಂದ್ರೆ I think it can be compared to any Hollywood movie, any Bollywood movie, any very good Korean movie, technically, story wise, ಪ್ರತಿ ರೀತಿಯಲ್ಲಿ ಇದು it's at par with any movie that you have seen internationally ಅಂತ ನನ್ನ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಬಿಕಾಸ್ ಎಲ್ಲರೂ ಕನ್ನಡದಲ್ಲಿ ಕ್ವಾಲಿಟಿ ಹೀಗೆ ಇದೆ ಹಾಗೆ ಇದೆ, ಅದಕ್ಕೆ OTT ಯಲ್ಲಿ ಸಿನಿಮಾಗಳು ಬರಲ್ಲ ಅಂತ ಒಂದು ಸುದ್ದಿ ಇದೆ. ಬಟ್ ಖಂಡಿತ ನಮ್ಮೆಲ್ಲರದ್ದು ಪ್ರಯತ್ನ, ಎಸ್ಪೆಷಲಿ ಆಫ್ಟರ್ ಸರ್ಟನ್ ಮೂವೀಸ್ ದಟ್ ಹ್ಯಾವ್ ಕಮ್, ದಟ್ ಖಂಡಿತ ಕನ್ನಡ ಇಂಡಸ್ಟ್ರಿ ಕ್ವಾಲಿಟಿ ನಾವು ಕಾಂಪ್ರಮೈಸ್ ಮಾಡಲ್ಲ. ಅಂಡ್ ಖಂಡಿತ ನಾವು ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ಮಾಡಬಹುದು, ಮಾಡ್ತೀವಿ. ನಮ್ಮ ಹತ್ರ ಒಳ್ಳೆ ರೈಟರ್ಸ್ ಇದೆ, ಆಕ್ಟರ್ಸ್ ಇದೆ ಅಂತ ಒಂದು ಐ ಥಿಂಕ್ ದಿಸ್ ಇಸ್ ಒನ್ ವೆರಿ ಗುಡ್ ಎಕ್ಸಾಂಪಲ್. ಅಂಡ್ ಐ ಆಮ್ ವೆರಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಡೆಫಿನೆಟ್ಲಿ ನನಗೆ ಪರಮೇಶ್ ಅವರು ಅಪ್ರೋಚ್ ಮಾಡಿದಾಗ ನಾನು ಕಮರು 2 ಚೆಕ್ ಪೋಸ್ಟ್ ಬಗ್ಗೆ ಕೇಳಿದೆ, ನಾನು ನೋಡಿರ್ಲಿಲ್ಲ ಮೂವಿನ. ಬಟ್ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು ದಟ್ ಅವ್ರು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ನಾನು ಹೇಳಿದೆ ಟೆಕ್ನಿಕಲಿ ನೀವು ಚೆನ್ನಾಗಿ ಮಾಡಿ, ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟ್. ಆಕ್ಟರ್ಸ್ ನಾವೆಲ್ಲರೂ ಒಂದೊಂದು ಹಂತದಲ್ಲಿ ನೀವು ನಮಗೆ ಡೈರೆಕ್ಟ್ ಮಾಡಿದ್ರೆ ನಾವು ಆಕ್ಟಿಂಗ್ ಮಾಡ್ತೀವಿ, ಚೆನ್ನಾಗಿ ಕಾಣಿಸ್ಕೊತೀವಿ. ಬಟ್ the presentation of the film is important. You kate heng heltira anta important. Think first time astral traveling big screen mele kaniskonತಾರೆ in Kannada film. And definitely ellaru tumba ole kelsa madidare, including Swami, Rajni. It was a pleasure working with you guys. Ashwath sir, it was an honor. And nama cinematographer Prajwal avaru tumba he's done a brilliant job. So ellaru ಒಂದು ತುಂಬಾ ದೊಡ್ಡ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಮೂವಿ ಬಂದಿದೆ. ಸೊ ದಯವಿಟ್ಟು ನೀವೆಲ್ಲರೂ August 1st ಈ ಚಿತ್ರನ ಬಂದು ಥಿಯೇಟರ್ಸ್ ಅಲ್ಲಿ ನೋಡಿ ಸಪೋರ್ಟ್ ಮಾಡಿ, ಬಿಕಾಸ್ ಖಂಡಿತ ಆ ಸಪೋರ್ಟ್ ನಮಗೆ ಬೇಕು, ಎಸ್ಪೆಷಲಿ ಈ ಟೈಮ್ ನಲ್ಲಿ. ಅಂಡ್ ಐ ಹ್ಯಾವ್ ಡನ್ ಮೆನಿ ಗೋಸ್ಟ್ ಮೂವೀಸ್, ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿರ್ಲಿಲ್ಲ, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಸೊ ಇದು ಮಾಡಿ ತುಂಬಾ ಖುಷಿ ಆಯ್ತು. ಐ ಥಿಂಕ್ ಐ ಆಮ್ ಲುಕಿಂಗ್ ವೆರಿ ಡಿಫ್ರೆಂಟ್ ಇನ್ ದಿಸ್ ಫಿಲ್ಮ್. ಅಂಡ್ ಕ್ರೆಡಿಟ್ ಗೋಸ್ ಟು ಶ್ವೇತಾ ಪರಮೇಶ್ ಅವರು, ಬಿಕಾಸ್ ತುಂಬಾ ವರ್ಕ್ ಮಾಡಿದ್ವಿ ಲುಕ್ ಅಂಡ್ ಫೀಲ್ ನಲ್ಲಿ. ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್ ಆಗಿ ಬಂದಿದೆ ಅಂತ, ಅಂಡ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಥಿಂಕ್ ನೀವು ಟ್ರೇಲರ್ ನೋಡಿದಿರಾ, ನಿಮ್ಮೆಲ್ಲರಿಗೂ ಇಷ್ಟ ಆಗಿರ್ಬೋದು. ಸೊ ಪ್ಲೀಸ್ ಬ್ಲೆಸ್ ದ ಎಂಟೈರ್ ಟೀಮ್ ಅಂಡ್ ಕಮ್ ಅಂಡ್ ಸಪೋರ್ಟ್ ಅಸ್ ಇನ್ ದ ಥಿಯೇಟರ್ಸ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಕೆಲವರು ಕೈ ಬಿಟ್ರು ದೆವ್ವ ಕೈ ಬಿಡಲ್ಲ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಯಾಕಂದ್ರೆ ಬಹಳಷ್ಟು ಈ ಹಾರರ್ ಸಿನಿಮಾ ಆಮೇಲೆ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸಿನಿಮಾಗಳೆಲ್ಲ ಗೆದ್ದಿದೆ. ಯಾಕಂದ್ರೆ ಗೊತ್ತಿರುತ್ತೆ ಆಡಿಯನ್ಸ್ಗೂ ಇಲ್ಲೇನೋ ಒಂದು ಆಗುತ್ತೆ, ಇಲ್ಲೊಂದು ಕ್ಯೂರಿಯಾಸಿಟಿ ಇರುತ್ತೆ ಅಂತ. ಬಟ್ ಅಷ್ಟಿದ್ರೂ ಕೂಡ ಒಂದು ಈಗರಲ್ಲಿ ಬಂದು ನೋಡ್ತಾರೆ, ಖುಷಿ ಆಗುತ್ತೆ. 1ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ. ಇದು ಒಂಥರ ಗ್ಯಾರಂಟಿ ಇದೆ ನನಗೆ ಈ ಸಿನಿಮಾ. ಯಾಕಂದ್ರೆ ನಾನು ಬಹಳಷ್ಟು ಕಾಟ ಕೊಡ್ತಿದ್ದೆ ಡೈರೆಕ್ಟರ್ಗೆ, ಸರ್ ಯಾವಾಗ ರಿಲೀಸು ಅಂತ. ನಾವು ಎಲ್ಲ ಒಳ್ಳೆ ಹಳೇ ಸ್ನೇಹಿತರು. ಸಿನಿಮಾ ಈಗ ಅಂದ್ರೆ ಈ ಸಿನಿಮಾ ಅವ್ರ ಜೊತೆ ಮಾಡಿದೆ, ಅಂದ್ರೆ ಅವ್ರು ಡೈರೆಕ್ಷನ್ ಮಾಡಿರೋದ್ರಲ್ಲಿ, ಜೊತೆಗೆ ಕ್ರಿಕೆಟು ಕೂಡ ಆಡ್ತಿದ್ವಿ ಈ ರೀತಿ. ಆಮೇಲೆ ಯೂನಿಕ್ ಕಾನ್ಸೆಪ್ಟ್ ಇದೆ. ಆಮೇಲೆ ಇನ್ನೂ ಹೆಚ್ಚಿಗೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರೇನು ಆಯ್ಕೆ ಮಾಡಿದ್ದಾರೆ, ಪಾತ್ರಧಾರಿಗಳು ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ಸೆಟ್ಟಲ್ಲೂ ಹೇಳಿದ್ರು ಈ ತರ ಅಶ್ವಥ್ ಸರ್ ಬಂದಿದ್ದಾರೆ ಅಂತ. ನಾನು ಹುಡುಕ್ತಾ ಇಡೀ ಸೆಟ್ ಹುಡುಕಿ ಮೇಕಪ್ ರೂಮ್ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ಎಲ್ಲ ಕಡೆ ಹುಡುಕ್ತಾ ಗೊತ್ತೇ ಆಗಿಲ್ಲ. ಮೇಕಪ್ ರೂಮ್ ಹೋದಾಗ್ಲೂ ಅವ್ರು ನೋಡಿದ್ದಾರೆ, ಆಮೇಲೆ ಹೇಳ್ತಾರೆ ನಾನು ನಿಮ್ಮ ನೋಡಿದೆ ಅಂತ. ಅಂದ್ರೆ ಅಷ್ಟು ಪರ್ಫೆಕ್ಟ್. ಯಾಕಂದ್ರೆ